ಇದನ್ನೇನಾದ್ರೂ ಆ ಸುಗುಣನ ಗಂಡ ನೋಡಿಬಿಟ್ರೆ ಏನೇ ಹಿಂಗೆಲ್ಲ ಇರೋದಕ್ಕೆ ನನ್ನ ಇಲ್ಲಿ ಕರ್ಕೊಂಬಂದ ನೀನು ಅಂತ ಹೇಳಿ ಏನಿಲ್ಲ ಸುಗುಣನ ಗಾಲೆ ನಾಲ್ಕೇಟ್ ಬಾರಿಸಿರ್ತಾನೆ ಅನ್ಸುತ್ತೆ. ಯುದ್ಧ ಸ್ಟಾರ್ಟ್ ಆಗುತ್ತೆ ವಿಜಿ. ಅವರೆಲ್ಲನ ಜಗಳ ಆಡ್ತಿರ್ತಾರೆ, ನಿನಗೆ ಒಳ್ಳೇದಾಗುತ್ತೆ ನೋಡ್ತಿರ್ಬೇಕಾದ್ರೆ. ಎಲ್ಲ ನಿನಗೇನೆ ವಿರುದ್ಧವಾಗೆಲ್ಲ ಮಾಡಿದ್ರಲ್ಲ, ಇವತ್ತು ನೋಡಿ ನಿನ್ನ ಕಣ್ಣೆದ್ರಿಗೆ ಅವರೆಲ್ಲ ಜಗಳ ಮಾಡ್ಕೊಳ್ತಾರೆ. ನನ್ನ ಕಣ್ಣೆದ್ರಿಗೇನೆ ಅವರೆಲ್ಲ ಜಗಳ ಆಡ್ತಾರೆ ನೋಡು. ಮತ್ತೆ ಈ ವಿಜಿನ ಬೈದವ್ರು ಯಾರು ಉದ್ಧಾರ ಆಗಲ್ಲ. ಬರ್ತಾ ಇದ್ದಾನೆ ಅವನೇ ಅಲ್ವೇ ಸುಗುಣನ ಗಂಡ? ಅವನೇ ಕಣಿ, ಅವನೇನೆ. ಕರೀಲಿ ಅಣ್ಣ ಬಾ ಅನ್ನು. ನೋಡಿದಾನೆ ಏನೋ ಅಲೆನೆ. ಅಣ್ಣ ಅಣ್ಣ ಬಾಯಿಲಿ. ಏನಮ್ಮ? ಅಣ್ಣ ನೋಡಲ್ಲಿ ಮೇಲೆ ತಲೆ ಇಟ್ಕೊಂಡು ನಿಮ್ಮ ಹೆಂಡತಿ ಹೆಸರು ಸುಗುಣ ತಾನೆ? ಹ್ಞೂನಮ್ಮ, ನಮ್ಮ ಹೆಂಡತಿ ಹೆಸರು ಸುಗುಣನೇ. ಈ ಕೆಲಸ ಮಾಡಿದವ್ರಿಗೆ 1,00,000 ಬಹುಮಾನ ವಿಜಿ ಕಡೆಯಿಂದ. ಯಾರಮ್ಮ ವಿಜಿ? ನಾನು ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ನಾನೇ ಕಣಣ್ಣ ವಿಜಿ ಅಂತ ಹೇಳಿ. ನೋಡೋಣ ಹರ್ಷ ಸುಗುಣ ಅಂತ ಹೇಳಿ ಬರ್ಸಿದ್ದಾರೆ ಯಾರೋನ. ಅಲ್ಲ ನೋಡು ಅಣ್ಣ, ಯಾಕಣ ಹಿಂಗೆ ಬರ್ಸಿದ್ದಾರೆ ನೋಡ. ಸುಗುಣ ನಿನಗೆ ಎಷ್ಟು ಮೋಸ ಮಾಡ್ತಾ ಇದ್ದಾಳೆ, ಅದಕ್ಕೆ ಮತ್ತೆ ಇಲ್ಲಿ ಬಂದಿರೋದವಳು. ಇಲ್ಲ ಕಣಮ್ಮ, ಅದು ನನ್ನ ಹೆಸರೇ, ನಾನೇ ಬರ್ಸಿರೋದು. ಅದಕ್ಕೇನೆ ಇವಾಗ ನನಗೆ 1,00,000 ಬಹುಮಾನ ಕೊಡ್ತೀನಿ ಅಂತ ಹೇಳ್ದಲ್ಲ, ಅದಕ್ಕೆ ಕೊಡು, ಅದನ್ನ ನನಗೆ ಕೊಟ್ಬಿಡು. ಅಣ್ಣ ಏನು ಹೇಳ್ತಾ ಇದ್ದೀರಾ? ನಿಮ್ಮ ಹೆಸರು ಹರ್ಷನ? ನೀವೇ ಬರ್ಸಿದ್ದು? ಹರ್ಷ ಅಲ್ಲ, ಬೇರೆ ಏನೋ ಇರ್ಬೇಕು ನಿಮ್ಮ ಹೆಸರು. ಇಲ್ಲ ಕಣಮ್ಮ, ನನ್ನ ಹೆಸರು ಹರ್ಷನೇ. ನಾನು ಸುಗುಣ ಮದುವೆ ಆಗಿದ್ದೀವಲ್ಲ, ಅದಕ್ಕೆ ಎಲ್ಲ ಕಡೆನೂ ಬರ್ಸಿದ್ದೀವಿ. ನಾನೇ ಬರ್ಸಿದ್ದು. ನೆನ್ನೆ ಎಲ್ಲ ನಾನು ಕೆಲಸದಲ್ಲಿ ಇಟ್ಬಿಟ್ಟು ಬರ್ಸಿದ್ವಿ. ಹೊಸ್ದಾಗಿ ಮದುವೆ ಆಗಿದ್ದೀವಲ್ಲ ನಾನು ಸುಗುಣ, ಅದಕ್ಕೆ ಬರ್ಸಿದ್ದು. ಇದೇನಣ್ಣ ನೀನು ಹಿಂಗೆ ಹೇಳ್ತಾ ಇದೀಯಾ? ನೀನ ಬರ್ಸಿದ್ದು? ಇವನೇ ಸುಳ್ಳು ಹೇಳ್ತಾ ಇದ್ದೆ ಹೇಳು. ಅಣ್ಣ ನೀನಲ್ಲ ಹರ್ಷ ಅಂದರೆ ನಿಮ್ಮ ಮನೆಯಾಗ ಇದ್ದಾನಲ್ಲ ಅವನು ಹರ್ಷ ಅಂದರೆ. ಸುಗುಣ ಯಾಕೆ ಬಂದಿದ್ದಾಳೆ ಗೊತ್ತಾ ಇಲ್ಲಿಗೆ? ಇಲ್ಲಿಗೆ ಇವಾಗ ಹರ್ಷಗೆ ಸುಗುಣಂಗೂ ಏನೋ ಸಂಬಂಧ ಇರೋದಕ್ಕೆ ಬಂದಿರೋದು. ಇಲ್ಲ ಅಂತ ಅಂದಿದ್ರೆ ಬರ್ತಿರ್ಲಿಲ್ಲ, ಅಲ್ಲೇ ನೆಮ್ಮನೇಲೇ ಇರೋಳವಳು. ನೀವಲ್ಲ ಇಲ್ಲಿಗೆ ಬಂದಿದ್ದೀರಲ್ಲಣ್ಣ, ಅಲ್ಲೇ ಇರಬೇಕೋ ಬೇಡವೋ? ಇಲ್ಲ ಕಣಮ್ಮ, ನಾನೇ ಕರ್ಕೊಂಬಂದಿದ್ದು ಇಲ್ಲಿಗೆ ಹೋಗೋಣ ಸುಗುಣ, ನಿನ್ನ ಮನೆ ಅಲ್ಲೈತೆ ಅಂದಮೇಲೆ ನಡಿ ಹೋಗೋಣ ಅಂತ ಹೇಳಿ ಕರ್ಕೊಂಬಂದ್ವಿ. ನನಗೆ ಅಲ್ಲಿರೋದಕ್ಕೆ ಇಷ್ಟ ಇರಲಿಲ್ಲ ನಮ್ಮೂರಾಗೆ, ಅದಕ್ಕೇ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ. ಕೊಡು, 1,00,000 ಬಹುಮಾನ ಅಂತ ಬರ್ಸಿದ್ಯಲ್ಲ, ಕೊಡು ನನಗೇನೆ. ನಾನೇ ಈ ಕೆಲಸ ಮಾಡಿರೋದು. ಅಣ್ಣ ಸುಮ್ಮನಿರತ್ಲಾಗೆ ನೀನೆಲ್ಲ ಮಾಡಿರೋದಿದ್ನ ಅಲ್ಲ, ನೀನೇನಣ್ಣ ಈ ಕೆಲಸ ಮಾಡಿರೋದು? ಸರಿ ಆಯ್ತು ಹೇಳು, ಆಮೇಲೆ ಕೊಡ್ತೀವಿ ಹೇಳು. ಇದನ್ನ ಫೋಟೋ ತೆಗೆದಿಟ್ಕೊಂಡಿದ್ದೀನಿ. ನನಗೆ 1,00,000 ಬಹುಮಾನ ಕೊಡಬೇಕು. ಈ ಕೆಲಸ ಮಾಡಿದವ್ರು ಯಾರು ಅಂದರೆ ನಾನೇನೆ. ಯಾಕಂದರೆ ನಾನು ಎಲ್ಲ ಕಡೆ ಬರ್ಸಿದ್ದಿರೋದು. ಎಲ್ಲ ಪ್ರತಿಯೊಂದು ಕಡೆನೂ ಹಣ ಬರೀರಿ, ವರ್ಷ ಸುಗುಣ ಅಂದರೆ ಯಾರು ಅಂತ ಅಂದರೆ ವರ್ಷ ಹೋಗ್ಬಿಟ್ನಲ್ಲ, ಅದಕ್ಕೇ ಇವಾಗ ಹೊಸ್ದಾಗಿ ಮದುವೆ ಆಗಿದ್ದೀವಿ ಅಂತ ಬರ್ಸಿರೋದು ನಾನೇನೆ. ಸರಿ ಆಯ್ತು ಹೇಳೋಣ, ಕೊಡೋಕ್ಕಾಗುತ್ತೆ ಹೇಳು, ಕೊಡೋಣ. ಆಮೇಲೆ ಬರ್ತೀನಿ, ರೆಡಿ ಮಾಡಿ ಇಟ್ಕೊಳ್ಳಿ ದುಡ್ಡ. ಈ ಅಪ್ಪ ವಿಜಿ, ಇವನೇನು ಹಿಂಗೆ ಹೇಳ್ತಾ ಇದ್ದಾನೆ? ನಾನೇ ಬರ್ಸಿರೋದು ಅಂತ ಇದ್ದಾನೆ, 1,00,000 ದುಡ್ಡು ಸಿಗುತ್ತೆ ಅಂತ. ಅಲ್ಲ ಇವಾಗ ನಾನು ನೋಡಿ ರಿಂಗ್ ಬರ್ಸ್ಬಿಟ್ಟೆ. ಅಲ್ಲ ಇವನು ಬರ್ಸಿದ್ದ, ಇವನ ಹೆಸರು ಹರ್ಷ ಅಂತೆ. ಅಯ್ಯೋ ಇವನ ಹೆಸರು ಅದೇನಾ? ಅಯ್ಯೋ ಲತಕ್ಕ, ಇವಾಗ ನೀನು ಬರ್ಸಿದ್ದಕ್ಕೂ ಏನು ಪ್ರಯೋಜನ ಇಲ್ಲ ಹೋಗೋದ್ಲಾಗೆ. ನಾನು ಅವನ ಹೆಸರು ಬೇರೆ ಅಂದ್ಕೊಂಡೆ ಕಣಿ. ಅಯ್ಯೋ ಇವಾಗ ನೋಡಿ ಇವನು ನಾನೇ ಬರ್ಸಿರೋದು ಅಂತ ಇದ್ದಾನಲ್ಲ. ಇವಾಗ ಏನು 1,00,000 ದುಡ್ಡು ಸಿಗುತ್ತಲ್ಲ, ನಾನೇ ಬರ್ಸಿರೋದು ಅಂತ ಹೇಳೋದು ಹೆಂಗೋ? ಅವನ ಹೆಸರು ವರ್ಷ ಅಲ್ಲ, ಅದಕ್ಕೆ ಸುಮ್ಮನೆ ಉಳಿಸ್ಬಿಡಕ್ಕ, ಎಲ್ಲ ಉಳಿಸ್ಬಿಡು. ಪೇಂಟ್ ತಗೊಂಡು ಎಲ್ಲ ಉಳಿಸ್ಬಿಡು. ಇದನ್ನು ಫಸ್ಟ್ ಉಳಿಸ್ಬೇಕು. ವರ್ಷ ಅವ್ರನ್ನ ಕಳಿಸಿ ಫಸ್ಟು ಇದನ್ನ ಉಳಿಸ್ತೀನಿ. 1,00,000 ದುಡ್ಡು ಯಾಕೆ ಕೊಡೋಣ? ನಾನು ಪುಕ್ಸಟ್ಟೆ ಅವನಿಗೆ. ಇವಾಗ ಸುಮ್ಮನೆ ಇವಾಗ ನಮ್ಮ ದುಡ್ಡು ಕಳ್ಕೊಂಡಂಗಾಗುತ್ತೆ. ಯಾಕೆ ಕೊಡೋಣ? ನಡಿಯಕ್ಕೆ ಕಳಿಸೋಣ. ದುಡ್ಡಿಗೋಸ್ಕರನ ನಾನೇ ಮಾಡಿಸಿರೋದು ಅಂತ ಹೇಳ್ತಾನೆ ಇವನು. ಅಲ್ಲ ಇವನ ಹೆಸರು ಹರ್ಷ ಅಂತ ಆಗಿರೋದಕ್ಕೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಇವನ ಹೆಸರು ಹರ್ಷ ಅಲ್ಲ ಅಂತ ಬೇರೆ ಏನಾದರೂ ಹೆಸರು ಇದ್ದಿದ್ರೆ ಹರ್ಷ ಆಗೋ ನಿನಗೂ ಏನು ಸಂಬಂಧ ಐತೆ ಅಂತ ಹೇಳಿ ಸುಗುಣನ ಹತ್ರ ಜಗಳ ಮಾಡೋನು. ಅದಕ್ಕೇನೆ ಇವಾಗ ಇವನ ಹೆಸರು ಆಗಿರೋದಕ್ಕೆ ಸುಮ್ಮನೆ ಇದ್ದಾನೆ. ನಾವು ಮಾಡಿರೋ ಪ್ಲ್ಯಾನ್ ಏನು ವರ್ಕೌಟ್ ಆಗಲಿಲ್ಲ ವಿಜಯಕ್ಕ. ಅದೇನೋ ಮಾಡೋಕ್ಕೋಗಿ ಅದೇನೋ ಇನ್ನೊಂದಾಯಿತು. ಇವಾಗ ನಾವು ಅವ್ರವರೇ ಎಲ್ಲ ಜಗಳ ಮಾಡ್ಕೊಂಡು ಅವ್ರವರೇ ಎಲ್ಲ ದೂರ ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಅದು ಬೇರೆನೇ ಆಗೋಯ್ತಲ್ಲ, ಅದೆಲ್ಲ ನಮಗೆ ಉಲ್ಟಾ ಆಗೋಯ್ತು ಲತಕ್ಕ. ಏನು ಮಾಡೋದು ಇವಾಗ? ಅದನ್ನು ಸುಮ್ಮನೆ ಇವಾಗೆಲ್ಲ ಅಳಿಸಾಕ್ಬಿಡೋಣ. ಅಳಿಸಾಕಿದ್ರೆ ನಮಗೆ ಒಳ್ಳೇದು. ಯಾಕೆ ಬೇಕು ಸುಮ್ಮನೆ? ಅಲ್ಲ ಅವ್ರ ಹೆಸರು ನಾವು ಇವಾಗ ಬರ್ಸ್ದಂಗೆ ಆಯ್ತಲ್ಲ. ಅವ್ರ ಗಂಡ ಹೆಂಡತಿ ಇಬ್ಬರು ಇವಾಗ ಖುಷಿಯಾಗಿದ್ದಾರೆ.
ಹೇಗೈತೆ ನೋಡು ಸುಗುಣ, ನನ್ನ ಹೆಸರು ನಿನ್ನ ಹೆಸರು ಬರ್ಸಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಲ್ಲ, ಎಲ್ಲ ಕಡೆ ಬರ್ಸಿದ್ದೀನಿ. ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡೋಣ, ಎಲ್ರೂ ಕೇಳ್ತಾರೆ ಅಂತ ಹೇಳಿ ಬರ್ಸಿದ್ದೀನಿ. ಚೆನ್ನಾಗೈತಲ್ಲ? ತುಂಬ ಚೆನ್ನಾಗೈತಪ್ಪ. ಮಧ್ಯದಲ್ಲಿ ಒಂದು ಆರ್ಟ್ ಹಾಕ್ಸಿದ್ದೀರಾ, ಹರ್ಷ ಸುಗುಣ ಅಂತ ಬರ್ಸಿದ್ದೀರಾ, ಚೆನ್ನಾಗೈತೆ. ನೀನು ಖುಷಿ ಪಡ್ತೀಯ ಅಂತ ಗೊತ್ತು, ಅದಕ್ಕೆ ನಾನು ಈ ರೀತಿ ಮಾಡಿಸಿರೋದು. ಚೆನ್ನಾಗೈತಲ್ಲ ಹೆಸರು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ. ಒಳ್ಳೆ ಸರ್ಪ್ರೈಸಾಗಿ ಮಾಡಿಸಿದ್ದೀರಾ ಅಲ್ಲ. ಯಾವಾಗ ಬರ್ಸಿದ್ರಿ ಇದನ್ನ? ಬೆಳಗ್ಗೆ ಟೈಮ್ ನೋಡಂಗಾಯ್ತಲ್ಲ ಇದನ್ನ. ನಮ್ಮನೆ ಹತ್ರ ಬರ್ಸಿದ್ದೀನಿ, ಇಲ್ಲಿ ಬರ್ಸಿದ್ದೀನಿ, ಒಂದು ಎಷ್ಟು ಕಡೆ ಬರ್ಸಿದ್ದೀನಿ ಅಂತಂದರೆ ಒಂದು 10-15 ಕಡೆ ಬರ್ಸಿದ್ದೀನಿ ಅನಿಸುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಎಷ್ಟು ಹತ್ರ ಬರೆದಿದ್ರು. ಎಷ್ಟಾದರೂ ಪರವಾಗಿಲ್ಲ, ಹೆಸರು ಬರೀರಿ ಅಂತ ಹೇಳಿದ್ದೆ ನಾನು. ಭಾಳ ಚೆನ್ನಾಗೈತಪ್ಪ. ಚೈತ್ರಕ್ಕನ್ಗೂ ಅವ್ರಿಗೂ ತೋರಿಸ್ಬೇಕು. ಬಿಡೋ, ಅವ್ರಿಗಿನ್ನೇನು ತೋರಿಸ್ತೀಯ, ನೋಡಿರ್ತಾರೆ ಅವ್ರ ಕಡೆ ಎಲ್ಲನೂ ಬರ್ಸಿದ್ದೀನಿ, ಅವರು ಎಲ್ಲ ನೋಡಿರ್ತಾರೆ. ಇಷ್ಟ ಆಯ್ತಾ ಸುಗುಣ? ಫಸ್ಟ್ ನನಗೆ ನಿನಗಿಷ್ಟ ಆಗಬೇಕು, ನಿನಗಿಷ್ಟ ಆದರೆ ಆಮೇಲೆ ನನಗಿಷ್ಟ ಆಗುತ್ತೆ. ನನಗೇನೋ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯ್ತಪ್ಪ ಮನಸ್ಸಿಗೆ. ನೀವು ಹಿಂಗೆ ಹೆಸರು ಬರ್ಸಿರೋದಕ್ಕೆ. ನಿನಗಿಷ್ಟ ಆಯ್ತಲ್ಲ, ಅದೇ ನನಗೆ ಖುಷಿ. ಬಾ ಹೋಗೋಣ. ಅಲ್ಲ ಇದೇನು ವಿಜಿ ಹಿಂಗಾಗೋಯ್ತು? ಅವ್ನು ಕರ್ಕೊಂಬಂದು ಅವಳಿಗೆ ಬೇರೆ ತೋರಿಸ್ತಾ ಇದ್ದಾನೆ. ಅವಳು ನೋಡಿದ್ರೆ ಖುಷಿ ಪಡ್ತಾ ಇದ್ದಾಳೆ ಹೆಸರು ನೋಡಿ. ಅಯ್ಯೋ, ನಾವು ಬರ್ದಿರೋದು ಖುಷಿ ಆಗ್ಬಿಡ್ತಾ? ನಾನು ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಅಂದ್ಕೊಂಡೆ. ಅಕ್ಕ ಫಸ್ಟ್ ಅದನ್ನ ಅಳ್ಸಾಕಿ ಅಕ್ಕ, ಅಳ್ಸಾಕಿಸ್ರಿ ಫಸ್ಟ್ ಇವಾಗ. ಅಲ್ಲ ವಿಜಯಕ್ಕ, ಅವರೆಲ್ಲ ಫೈಟಿಂಗ್ ಆಡ್ತಾರೆ ಅಂದ್ಕೊಂಡೆ, ಎಲ್ಲ ಖುಷಿಯಾಗಿ ಚೆನ್ನಾಗೇ ಇದ್ದಾರಲ್ಲ. ಆ ಲಸ್ಮಕ್ಕನೂ ಚೆನ್ನಾಗಿದ್ದಾಳೆ, ಇಲ್ಲಿಗೆ ಬಂದಿದ್ಲು. ಆ ವರ್ಷ ಅಣ್ಣನೂ ಇಲ್ಲೇ ಇದ್ದಾರೆ, ಅವರು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ನಾವು ನೋಡ್ಬೇಕಪ್ಪ, ಒಬ್ರಿಗೊಬ್ರು ಗೊತ್ತಾಗ್ಬಿಟ್ರೆ ಏನಿಲ್ಲ, ಜಗಳ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿರೋಕೆ ನೋಡೋಕೆ ಜಗಳ ಚೆನ್ನಾಗಿರುತ್ತೆ ಅಂದ್ಕೊಂಡ್ವಿ, ಅದೇನೋ ಆಗೋಯ್ತಲ್ಲಕ್ಕ. ಅಲ್ಲ ಇವಾಗ ಅವನು ಅವಯ್ಯ ಬಂದ್ಬಿಟ್ಟು ನಾನು ಬರ್ಸಿದ್ದೀನಿ ಸುಗುಣ ಅಂತ ಹೇಳ್ತಾ ಇದ್ದಾನೆ. ಅಮ್ಮ ಬರ್ಸಿರೋ ಹೆಸರು ನೀನು ಬರೆಸ್ತಾ ಆಂಟಿ? ನೀನು ಬರೆಸ್ತೆ ಅಂತ ಹೇಳ್ತಿದ್ದೆ, ಮತ್ತೆ ಅವಯ್ಯ ನೋಡ್ರಿ ನಾನು ಬರ್ಸಿರೋದು ಅಂತಾನೆ. ನಾನೇ ಕಣಮ್ಮ ಬರ್ಸಿದ್ ವಿಜಿ, ನೀನು ಹಂಗೆ ಅಂತಿದ್ದಲ್ಲ, ಯಾಕೆ ಬಂದಿದ್ದಾಳೆ ಈ ಸುಗುಣ ಅಂತ ಹೇಳಿ. ಇವಾಗ ಅರ್ಶನ್ಗೂ ಸುಗುಣನಿಗೂ ಏನೋ ಸಂಬಂಧ ಇರೋಕ್ಕೆ ಇಲ್ಲಿ ಬಂದಿರೋದು ಅಂತ ಹೇಳ್ತಿದ್ದಲ್ಲ ನೀನು. ಅದಕ್ಕೇನೆ ನಾನು ನಿನ್ನ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ಈ ರೀತಿ ಮಾಡಿದ್ರೆ, ಅವರೆಲ್ಲ ಜಗಳ ಆಡ್ತಾರೆ ಅಂತ ನೀನು ಹೇಳ್ತಿದ್ದಲ್ಲ. ಅದಕ್ಕೇನೆ ಸುಮ್ಮನೆ ರಾತ್ರಿ ಹಿಂಗೆ ಎಲ್ಲ ಕಡೆ ಹೆಸರು ಬರೆಸ್ಬಿಟ್ರೆ ಹಿಂಗೆಲ್ಲನ ಜಗಳ ಆಗುತ್ತೆ ಅಂತ ನಾನೇ ಬರ್ಸಿದ್ದು ವಿಜಯ್. ಇವಾಗ ನೋಡಿದ್ರೆ ಈ ಥರ ಆಗ್ಬಿಡ್ತು. ನಾನು ಏನೋ ದೊಡ್ಡದಾದ ಜಗಳ ಆಗುತ್ತೆ ಅಂದ್ಕೊಂಡೆ, ಇದು ನೋಡಿದ್ರೆ ಏನೋ ಆಯ್ತಲ್ಲ ವಿಜಯ್. ನಾನು ಬೇರೆ ಇದು 1 ಲಕ್ಷ ಬಹುಮಾನ ಅಂತ ಬರ್ಸಿದ್ದೀನಿ. ಫಸ್ಟ್ ವರ್ಷ ಅವ್ರನ್ನ ಕರ್ಸೋ ಅದನ್ನೆಲ್ಲ ಅಳಿಸಾಕ್ಬೇಕು. ಇವಾಗಂತೂ ನನಗೆ ಹಂಗೆ ಅವ್ರು ಬಂದು ಹೋಗಿದ್ದಕ್ಕೆ ಹೊಟ್ಟೆ ಉರಿತೈತೆ ನೋಡಿದ್ರೆ. ಆ ವಯ್ಯ ನೋಡವನು ಹೊಲ್ಕಿಸ್ಕೊಂಡು ಬಂದವನೇ. ಅಲ್ಲ ಹರ್ಷ ಅಂದರೆ ಅವನೇ ಅಂತೆ. ಅದಕ್ಕೆ ಬೇರೆಯವರಾಗಿದ್ದರೆ ಅವನು ತಪ್ಪಾಗಿ ತಿಳ್ಕೊಳ್ಳೋನು, ಹರ್ಷ ಅಂದರೆ ನಾನೇ ಅಲ್ಲ ಅಂದ್ಕೊಂಡು ಸುಮ್ಮನೆ ಆಗವನೇ. ನಾನು ತುಂಬ ಖುಷಿಯಾಗಿದ್ದೆ ಬೆಳಗ್ಗೆಯಿಂದನ. ಏನಾದರೂ ಯುದ್ಧ ಸ್ಟಾರ್ಟ್ ಆಗುತ್ತೆ ನೋಡೋಣ, ಜಗಳ ನೋಡೋಕ್ಕಂತ ಕಾಯ್ತಾ ಇದ್ದೆ. ನನಗೆ ಜಗಳ ನೋಡೋದಂದರೆ ಇಷ್ಟ. ಜಗಳ ಆಡ್ಲಪ್ಪ ನೋಡೋಣ ಅಂತ ಹೇಳಿ ಎಷ್ಟು ಕಾತ್ರದಿಂದ ಕಾಯ್ತಾ ಇದ್ದೆ ನಾನು. ಅದೇನೋ ಆಗೋಯ್ತು ಹೋಗತ್ಲಾಗೆ. ಎಲ್ಲ ಉಲ್ಟಾ ಆಗೋಯ್ತು. ನಾವು ಮಾಡಿದ್ದಕ್ಕೆಲ್ಲ ವಿರುದ್ಧ ಆಗೋಯ್ತು. ಏನು ಮಾಡಿದ್ರು ಬರೀ ಹಿಂಗೇನೆ. ಸುಮ್ಮನೆ ದುಡ್ಡೊಂದು ಹೋಗುತ್ತೆ ಅಷ್ಟೇ. ಇವಾಗ ನೋಡಿ ನಾನು ಅದನ್ನು ಬೇರೆ ಬರೆಸ್ತೆ, 1 ಲಕ್ಷ ಬಹುಮಾನ ಅಂತ ಬೇರೆ ಹಾಕ್ಸಿದ್ದೀನಿ. ಅಯ್ಯೋ, ಇದನ್ನೆಲ್ಲ ಅಳಿಸಾಕಿಸ್ಬೇಕು ಫಸ್ಟ್. ಸುಮ್ಮನೆ 1 ಲಕ್ಷ ದುಡ್ಡು ಯಾಕೆ ಕಳ್ಕೊಳ್ಳೋಣ? ನೀವು ಬೇರೆ ಅದಕ್ಕೆ ದುಡ್ಡು ಕೊಟ್ಟು ಇವಾಗ ಬರ್ಸಿದ್ದೀರಾ ಹೋಗತ್ಲಾಗೆ. ಸುಮ್ಮನೆ ದುಡ್ಡೊಂದು ನಾವು ವೇಸ್ಟ್ ಮಾಡ್ಕೊಂಡ್ವಿ. ಎಲ್ಲರೂ ಜಗಳ ಆಡ್ತಾರೆ ಅಂತ ಹೇಳಿ ಕೆಲಸ ಮಾಡಿದ್ವಿ. ಆದರೆ ಆ ಸುಗುಣನ ಗಂಡ ಬರ್ಸಿರೋದು ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಅವನ ಹೆಸರು ವರ್ಷನೇ ಅಂತೆ. ಅಯ್ಯೋ, ನಾವು ಬೆಳಗ್ಗೆಯಿಂದ ತುಂಬ ಖುಷಿಯಾಗಿದ್ವಿ. ನೋಡೋಣ, ಕಣ್ಣಿಂದ ಜಗಳ ನೋಡ್ಬೇಕು, ಅವ್ರವರೇ ಎಲ್ಲ ಜಗಳ ಆಡೋದ ಅಂತ ಅಂದ್ಕೊಂಡಿದ್ವಿ. ಅದೆಲ್ಲ ಅವ್ರು ನಮಗೆ ವಿರುದ್ಧವಾಗಿಬಿಡ್ತು. ಏನು ಮಾಡೋದು? ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.